ಕಾಂಗ್ರೆಸ್ನಲ್ಲಿ ಯಾವಾಗ ಕದನಕ್ಕೆ ವಿರಾಮ ಬೀಳುತ್ತೋ ಇನ್ಯಾವಾಗ ಉಲ್ಲಂಘನೆಯಾಗುತ್ತೋ ಡಿಕೆಶಿ ಹೇಳಿದ ಭಗವಂತನಿಗೆ ಗೊತ್ತು. ಪವರ್ ಫೈಟ್ನ ನಡುವೆ 2028ಕ್ಕೆ ರೇಸು ನಾಯಕತ್ವದ ಜಿದ್ದು. ಸತೀಶ್ಗೆ ಬದಲಾವಣೆಯ ನಿರೀಕ್ಷೆ. ಆ ನಿರೀಕ್ಷೆ ಹುಸಿ ಮಾಡೋ ಪ್ಲಾನ್ ಡಿಕೆಶಿ ಮೆದುಳಲ್ಲಿ ಮೊಳಕೆಯೊಡೆದಿದೆ. ಆ ಪ್ಲಾನ್ ಮಾತ್ರ ಭರ್ಜರಿ ಇದೆ. ಈ ಭರ್ಜರಿ ಆಟದ ನಡುವೆ ಪ್ರಿಯಾಂಕ್ ಹೇಳಿದ ಸಾಮೂಹಿಕ ನಾಯಕತ್ವದ ಮಾತು ಕನಸುಗಾರನ ಕನಸನ್ನೇ ಸರ್ಜರಿ ಮಾಡುವಂತಿದೆ. ಆಲ್ರೆಡಿ ಇದಾರ ಅವರು ಬರ್ತಾ ಇಲ್ಲ, ಆಲ್ರೆಡಿ ರೇಸ್ನಲ್ಲಿ ಇದಾರ ಅವರು. ಮುಂದಿನ ವಾರ ಡೆಲ್ಲಿಯತ್ತ ಡಿಸಿಎಂ ಡಿಕೆಶಿ ದಂಡಯಾತ್ರೆ. ಹೊಸ ಕಚೇರಿ ಉದ್ಘಾಟನೆ ನೆಪದಲ್ಲಿ ಮೆಗಾ ಪಾಲಿಟಿಕ್ಸ್. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿಗೆ ಅಡಿಗಲ್ಲು ಹಾಕಿಸುವ ಪ್ಲಾನ್ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಕರೆಸಲು ಡಿಕೆಶಿ ಮುಂದಾಗಿದ್ದಾರೆ. ಅದೇ ಕಾರಣಕ್ಕೆ ಡೆಲ್ಲಿಗೆ ಯಾತ್ರೆ ಹೊರಡ್ತಾ ಇರುವ ಡಿಕೆಶಿ ಆಹ್ವಾನವೊಂದು ಕೊಟ್ಟು ಬರಲಿದ್ದಾರೆ. ಅಡಿಗಲ್ಲು ಹಾಕೋದಕ್ಕೂ ರಾಹುಲ್ ಕರೆಸೋದಕ್ಕೂ ಸಿಎಂ ಬಣಕ್ಕೆ ಠಕ್ಕರ್ ಕೊಡೋದಕ್ಕೂ ಎಲ್ಲಿಂದಲ್ಲಿ ಸಂಬಂಧ ಅಂತ ಅಚ್ಚರಿಯಾಗಬಹುದು. ಆದರೆ ರಾಹುಲ್ ಕರೆತರುವ ಹಿಂದಿರೋದು ಕನಕಪುರ ರಣಕಲಿ ಡಿಕೆಶಿಯ ಮೆಗಾ ಪಾಲಿಟಿಕ್ಸ್. ಸಿಎಂ ಆಗಿ ಸಿದ್ದರಾಮಯ್ಯ ಕಂಟಿನ್ಯೂಗೆ ಆಗ್ರಹ, ಒತ್ತಾಯ ಹೆಚ್ಚಿದೆ. ಅದರಲ್ಲೂ ಸಿದ್ದು ಪರ ಹಿರಿಯ ಸಚಿವರೇ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಪಕ್ಷದ ಅಧ್ಯಕ್ಷ ಸ್ಥಾನದ ಮೇಲೂ ಸಿಎಂ ಬೆಂಬಲಿಗರ ಕಣ್ಣು ಬಿದ್ದಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ಸ್ಕೆಚ್ ರೆಡಿ ಮಾಡ್ತಿದ್ದಾರೆ. ಕಳೆದ ವಾರ ರಾಹುಲ್ ಅತ್ಯಾಪ್ತ ಕೆಸಿ ವೇಣುಗೋಪಾಲ್ರನ್ನ ಪರಮೇಶ್ವರ್ ಭೇಟಿ ಬಳಿಕ ತಮ್ಮ ಪ್ಲಾನ್ಗೆ ಡಿಕೆಶಿ ವೇಗ ಕೊಟ್ಟಿದ್ದಾರೆ. ಹೀಗಾಗಿ ಪಕ್ಷದ ಕಟ್ಟಡಕ್ಕೆ ರಾಹುಲ್ರನ್ನ ಕರೆಸಿ ಅಡಿಗಲ್ಲು ಹಾಕಿಸಿ ವಿರೋಧಿ ಟೀಮ್ಗೆ ಠಕ್ಕರ್ ಕೊಡುವ ಪ್ಲಾನ್ ಮಾಡಿದ್ದಾರೆ. ಈ ಮೂಲಕ ಪಕ್ಷದ ಚಟುವಟಿಕೆ ಹಾಗೂ ಸರ್ಕಾರದ ಇಮೇಜ್ ಹೆಚ್ಚಿಸಲು ನಿರಂತರ ಶ್ರಮ ವಹಿಸ್ತಾ ಇದ್ದೇನೆ. ಪಕ್ಷದಲ್ಲಿ ಶೀತಲ ಸಮರದ ಮಧ್ಯೆಯೂ ಪಕ್ಷ ಸಂಘಟನೆ ನಿಂತಿಲ್ಲ ಎಂಬ ಸಂದೇಶ ರಾಹುಲ್ಗೆ ದಾಟಿಸುವ ಪ್ಲಾನ್ ಹೊಂದಿದಂತಿದೆ. ಸಿಎಂ ಸೀಟ್ಗೆ ಡಿಕೆಶಿ ಈಗ ಅಲ್ಲ, ಮೊದಲಿನಿಂದಲೂ ರೇಸ್. ಕೆಪಿಸಿಸಿ ಸ್ಥಾನದ ಬಗ್ಗೆ ಸಚಿವ ಸತೀಶ್ ಬಿಗ್ ಸ್ಟೇಟ್ಮೆಂಟ್. ಇತ್ತ ಸಚಿವ ಸತೀಶ್ಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನಿರೀಕ್ಷೆ ಇದೆ. ಬೇರೆ ರಾಜ್ಯಗಳಲ್ಲಾಗ್ತಾ ಇದೆ, ಇಲ್ಲೂ ತಕ್ಷಣ ಆಗ್ಲಿಕ್ಕಿಲ್ಲ, ಆಗೇ ಆಗತ್ತೆ. ಹಾಗಂತ ನಾನೇನು ಆಕಾಂಕ್ಷಿ ಅಲ್ಲ, ಆದ್ರೆ ಕೆಲ ಬೆಂಬಲಿಗರಿಗೆ ಆ ಆಸೆ ಇದೆ ಅನ್ನೋ ಮೂಲಕ ಕೆಪಿಸಿಸಿ ಪಟ್ಟಕ್ಕೆ ತಾನೂ ದಾವೇದಾರ ಅಂತ ಹೇಳ್ಕೊಂಡಂತಿತ್ತು. ಇನ್ನು ಡಿಕೆಶಿ ಸಿಎಂ ರೇಸ್ ಬಗ್ಗೆಯೂ ಸತೀಶ್ ಅಚ್ಚರಿ ಹೇಳಿಕೆ ನೀಡಿದ್ರು. ಅವ್ರು ಹೇಳಿದಾರ, ಅದೇ ಹೇಳಿದಾರಂತ ಅದ್ರ ಬಗ್ಗೆ ಆಕ್ಷನ್ ತಗೋತಾರ. ಅವ್ರು ಹೇಳಿದ ಮ್ಯಾಗೆ ಟೈಮ್ ತಗೋಬೋದು, ಯಾಕಂದ್ರೆ ತಕ್ಷಣ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾವಾಗ ಮಾಡ್ಬೇಕಂತ ನಿರ್ಧಾರ ಅವ್ರು ಮಾಡ್ತಾರೆ, ಕಾದ್ ನೋಡೋಣ. ಆಲ್ರೆಡಿ ಇದಾರ ಅವರು ಬರ್ತಾ ಇಲ್ಲ, ಆಲ್ರೆಡಿ ರೇಸ್ನಲ್ಲಿ ಇದಾರ ಅವರು. ಮುಂಚೆನೇ ಇಲ್ಲಿದ್ದಾರೆ, ಅದೇನು ಪ್ರಶ್ನೆ ಇಲ್ಲ ಡಿ ಕೆ ಶಿವಕುಮಾರ್ ಅವರು. ಸೊ ನೀವೆಲ್ಲ ಕೇಳೋದಕ್ಕೂ ಸಮಯ ಕಾಯಬೇಕು. 2028ರ ಅಸೆಂಬ್ಲಿ ಎಲೆಕ್ಷನ್ಗೆ ಸಾಮೂಹಿಕ ನಾಯಕತ್ವ. ಮಂಗಳೂರಿನಲ್ಲಿ ಅಚ್ಚರಿ ಹೇಳಿಕೆ ನೀಡಿದ ಪ್ರಿಯಾಂಕ್. ಅತ್ತ ಸಿದ್ದು ನಾಯಕತ್ವ ಎಂಬ ಭಜನೆ ನಡೀತಾ ಇದೆ. ಇತ್ತ ತಮ್ಮ ನೇತೃತ್ವದಲ್ಲೇ 2028ರ ಚುನಾವಣೆ ಅಂತ ಡಿಕೆಶಿ ಹೇಳ್ತಿದ್ದಾರೆ. ಆದರೆ ಎಐಸಿಸಿ ಕ್ಯಾಪ್ಟನ್ ಪುತ್ರ ಸಚಿವ ಪ್ರಿಯಾಂಕ್ ಮತ್ತು ರಾಮಲಿಂಗಾರೆಡ್ಡಿ ಸಾಮೂಹಿಕ ನಾಯಕತ್ವದಲ್ಲೇ ಎಲೆಕ್ಷನ್ ಅಂತ ಜಪ ಮಾಡಿದ್ದಾರೆ. ನಾಯಕತ್ವ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋದು ಜಾರಕಿಹೊಳಿ ವಾದ. ಅವ್ರು ಹಿರಿಯ ನಾಯಕರಿದ್ದಾರೆ, ಯಾವಾಗಲೂ ಕೂಡ ನಮ್ಮ ಸ್ಟ್ಯಾಂಡ್ ಏನಿದೆ, ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಇದ್ದೇವಲ್ಲ. ಈ ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿ ಹೌದಾ ಇಲ್ವಾ? PCC ಅಧ್ಯಕ್ಷರು ಸದ್ಯಕ್ಕೆ ಅವರೇ ಇರೋದು ಹೌದಾ ಇಲ್ವಾ? ಅವ್ರ ನಾಯಕತ್ವದಲ್ಲೂ ಹೋಗ್ತೀವಿ, ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೂ ಹೋಗ್ತೀವಿ. ಹೈಕಮಾಂಡ್ ಅವರು ನಿಮ್ಗೆ ನಾಯಕತ್ವ ಕೊಟ್ಟರೆ ನಿಮ್ಮ ನಾಯಕತ್ವದಲ್ಲೂ ನಾವು ಮಾಡ್ತೀವಿ ಚುನಾವಣೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ. ಯಾವ ಎಲೆಕ್ಷನ್ಗೆ ಯಾರು ಅಧ್ಯಕ್ಷರಾಗಿರ್ಬೇಕು ಅದೆಲ್ಲ ಎಲೆಕ್ಷನ್. ನಾ ಈಗ ಹೇಳಕ್ ಬರೋದು 2028 ಸಪೋರ್ಟ್ ಮಾಡ್ರಿ ಪಕ್ಷ ಮಾಡ್ಬೇಕು, ಅದು ನಾವಲ್ಲ. ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ, ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ, ಎಲ್ಲರದಕ್ಕೂ ಬದ್ಧರಾಗಿರ್ಬೇಕು.
24/7 ಕೆಲಸ ಮಾಡಿದ್ರೂ ಸಮಸ್ಯೆಗಳು ತೀರದಷ್ಟಿವೆ. ಆದ್ರೆ ಆಗ್ಲೇ 2028ರ ಚುನಾವಣೆಗೆ 3 ವರ್ಷ ಬಾಕಿ ಇದೆ. ಇದನ್ನ ನೋಡಿದ್ರೆ ಹುಟ್ಟದ ಮಗುವಿಗೆ ಕುಲಾವಿ ಹೊಲಿಸಿದಂತೆ ಕಾಣಿಸ್ತಾ ಇದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.